ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಎ ಸ್ಪೋರ್ಟ್ಸ್ ಅಪ್ಡೇಟ್. ಇವಾಗ ನಾವು ತಿಳಿಯೋಣ ಪಾಟ್ನಾ ಪೈರೇಟ್ಸ್ ಸ್ಕ್ವಾಡ್ ಹೇಗಿದೆ ಮತ್ತು ಅನಾಲಿಸಿಸ್ ಮಾಡೋಣ. ಮೇನ್ ಇದರಲ್ಲಿ 19 ಪ್ಲೇಯರ್ಸ್ನ ತಗೊಂಡಿದ್ದಾರೆ. ರೈಡರ್ಸ್ 8 ಜನ. ಮತ್ತು ನನಗೆ ಆಶ್ಚರ್ಯ ಆಗಿದ್ದ ವಿಚಾರ ಏನಂದರೆ ಇದರಲ್ಲಿ ಆಲ್ರೌಂಡರ್ಸ್ ಒಬ್ಬರೇ ಇರೋದು. ಮತ್ತು ಡಿಫೆಂಡರ್ಸ್ 10 ಜನ ಇದ್ದಾರೆ. ನೋಡಿ ಡಿಫೆಂಡರ್ಸಲ್ಲಿ ಇವರು ಎಷ್ಟು ಸ್ಟ್ರಾಂಗಾಗಿ ಕಾಣಿಸ್ತಿದ್ದಾರೆ ಅಂತ. ಮೊದಲು ಯಾರ್ಯಾರು ಇದ್ದಾರೆ ಅಂತ ನೋಡ್ಬಿಡೋಣ. ರೈಡರ್ಸಲ್ಲಿ ನೋಡೋಣ. ಫಸ್ಟು ರೈಡರ್ಸಲ್ಲಿ ಬರ್ತಾರೆ ಅಯಾನ್, ಸುಧಾಕರ್ ಎಂ, ಬ್ಲ್ಯಾಕ್ ಕೋಬ್ರಾ ಸುಧಾಕರ್ ಎಂ ಅವರು ಬರ್ತಾರೆ. ಮತ್ತು ದೀಪಕ್ ಜಗ್ಲಾನ್, ಮೈಟಿ ಮಣಿಂದರ್ ಸಿಂಗ್ ಅವರು ಬರ್ತಾರೆ. ಬ್ಯಾಕ್ ಇನ್ ಆ್ಯಕ್ಷನ್ ಅಂಕಿತ್ ಕುಮಾರ್, ಮನ್ದೀಪ್ ಕುಮಾರ್, ಮಿಲಾನ್ ದಹಿಯಾ, ಸಾಹಿಲ್ ಪಾಟೀಲ್. ಮತ್ತು ಆಲ್ರೌಂಡರ್ಸಲ್ಲಿ ಒಬ್ಬರು ಬರ್ತಾರೆ, ಅವರೇ ಅಂಕಿತ್. ಅಂದರೆ ಇವ್ರ ಮೇನ್ ಕಾಂಟ್ರಿಬ್ಯೂಷನ್ ಕೂಡ ಇವ್ರದ್ದು ಜಾಸ್ತಿ. ಡಿಫೆಂಡರ್ಸ್ ಆಗಿರ್ತಾರೆ ಇವರು. ಮೇನ್ ಹೇಳ್ಬೇಕಂದ್ರೆ ಇದರಲ್ಲಿ ಆಲ್ರೌಂಡರ್ಸ್ ಕೊರತೆ ಕಂಡು ಬರ್ತೈತಿ. ನೋಡೋಣ ಮ್ಯಾಚ್ಗಳನ್ನ ಹೇಗೆ ಕಂಪ್ಲೀಟ್ ಮಾಡ್ತಾರೆ ಅಂತ. ಡಿಫೆಂಡರ್ಸಲ್ಲಿ ಬರ್ತಾರೆ 10 ಜನ. ಡಿಫೆಂಡಿಂಗ್ ಟೀಮ್ ಅಂತಲೇ ಇದನ್ನು ಹೇಳ್ಬೇಕು. ದೀಪಕ್, ನವದೀಪ್, ಹ್ಯಾಮಿಡ್ ಇವರೊಬ್ಬರು ಇರಾನಿಯನ್ ಪ್ಲೇಯರ್ಸ್. ಸಂಕೇತ್ ಸಾವಂತ್ ಸ್ಟ್ರಾಂಗ್ ಪ್ಲೇಯರ್. ಮತ್ತು ಸೋಂಬೀರ್, ಇವರಿಬ್ಬರು ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗುತ್ತೆ. ಮತ್ತು ಅಮೀನ್, ಇವರೊಬ್ಬರು ಇರಾನಿಯನ್ ಪ್ಲೇಯರ್. ಈ ಟೀಮ್ನಲ್ಲಿ ಇಬ್ಬರು ಇರಾನಿಯನ್ ಪ್ಲೇಯರ್ಸ್ ಇದ್ದಾರೆ. ಆಶೀಶ್, ಬಾಲಾಜಿ, ಜಾಧವ್, ಸೌರಭ್ ನರ್ವಾಲ್. ಇದು ಈ ಟೀಮ್ ಫುಲ್ ಸ್ಕ್ವಾಡ್ ನೇಮ್ಸ್. ಮೇನ್ ಇದರಲ್ಲಿ ಹೇಳ್ಬೇಕಂದ್ರೆ ಇದು ಒಂಥರ ಡಿಫೆಂಡರ್ಸ್ಗೆ ಮತ್ತು ಡಿಫೆಂಡರ್ಸು ರೈಡರ್ಸು ಚೆನ್ನಾಗಿದ್ದಾರೆ. ಆಲ್ರೌಂಡರ್ಸಲ್ಲಿ ಇದರಲ್ಲಿ ಒಂದು ಸ್ವಲ್ಪ ಬ್ಯಾಕಪ್ ಆಲ್ರೌಂಡರ್ಸಲ್ಲಿ ಬ್ಯಾಕಪ್ಪಲ್ಲಿ ಯಾರೂ ಇಲ್ಲ. ಮೇನ್ ಹೇಳ್ಬೇಕಂದ್ರೆ ಒಬ್ಬರೇ ಇರೋದು. ಅವರು ಕೂಡ ಡಿಫೆಂಡಿಂಗ್ನಲ್ಲಿ ಜಾಸ್ತಿ ಪಾತ್ರವನ್ನು ವಹಿಸ್ತಾರೆ. ಮೈಟಿ ಮಣಿಂದರ್ ಇರೋ ಟೀಮ್. ಈ ಟೀಮ್ನಲ್ಲಿ ನಿಮಗೆ ಯಾರು ಇಷ್ಟ ಅಂಬೋದು ಕೂಡ ಕಾಮೆಂಟ್ ಮಾಡಿ. ಇದರಲ್ಲಿ ಹೇಳ್ಬೇಕಂದ್ರೆ ಮೈಟಿ ಮಣಿಂದರ್ ಇವರು ಒಂಥರ ಹುಲಿ ಅಂತಲೇ ಹೇಳ್ಬೇಕು. ಇವರು ಆ ಥರ ಬ್ರ್ಯಾಂಡ್ ಆಫ್ ಕಬಡ್ಡಿನ ಇವ್ರು ಆಡ್ತಾರೆ. ನೋಡೋಣ ಈ ಸೀಸನಲ್ಲಿ ಪ್ಲೇಯರ್ ಟು ವಾಚ್ ಔಟ್ ಯಾರಾಗ್ತಾರೆ ಅಂತ. ನಿಮ್ಗೆ ಯಾರಾಗ್ಬೋದು ಅನಿಸುತ್ತೆ ನೇಮ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.